ಒಂದು 50,000 ಸಾಲ ಮಾಡ್ಕೊಂಡಿದ್ದೀನಿ. ಏನಾದರೂ ಮಾಡಿ ಅತ್ತೆ ಹತ್ರ ಒಂದು 50,000 ಹೆಂಗಾದ್ರೂ ಕಿತ್ಕೋಬೇಕಲ್ಲ. ಏನು ಮಾಡೋಣ? ಅಮ್ಮು, ಅಮೃತ, ಅಮೃತ. ಹೆಂಗೋ ಇಲ್ಲಿಗೆ ಬಂದಾಗಿಂದ ಆರಾಮಾಗಿದ್ದೀನಿ. ಹೆಂಗೋ ನಮ್ಮ ಅತ್ತೆ ಮನೆ ಹೇಳಿನಾಗ ಇಲ್ಲಿಗೆ ಕರ್ಕೊಂಬಂದಿರೋದ್ರಿಂದ ಒಂಥರ ಟೆನ್ಷನ್ ಇಲ್ಲ. ಅಲ್ಲಿದ್ದಿದ್ರೆ ಮನೆ ಇಲ್ಲ, ಮನೆ ಕಟ್ಟಬೇಕು ಅಂತ ಹೇಳ್ತಾ ಇದ್ಲು ಅಮೃತ. ಮನೆ ಕಟ್ಟಬೇಕು ಅನ್ನೋದೊಂದು ಟೆನ್ಷನ್ನು, ಒಂಥರ ಏನೋ ಟೆನ್ಷನ್ ಇತ್ತಿತ್ತು. ಆದರೆ ಇವಾಗ ಯಾವ ಟೆನ್ಷನ್ ಇಲ್ಲ. ಸುಮ್ಮನೆ ಒಂದು ಕುರಿ ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಏನೋ ಥರ ಹಂಗೆ ಹೋಗೋದು ನೋಡ್ಕೊಂಬರೋದು, ಏನೋ ನೆಗ್ಲೆಕ್ಟಾಗಿ ನೋಡ್ಕೊತಾ ಇದ್ದೀನಿ. ಇನ್ನೇನು ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅದನ್ನು ಮಾಡಬೇಕಷ್ಟೇ. ಒಂದು 50,000 ಯಾರಿಗೋ ಕೊಡಬೇಕಪ್ಪ. ತುಂಬ ಸಮಸ್ಯೆ ಆಗ್ಬಿಟ್ಟೈತೆ. ನಮ್ಮ ಅತ್ತೆ ಹತ್ರ ಏನಾದರೂ ಮಾಡಿ ಒಂದು 50,000 ಇಸ್ಕೋಬೇಕು. ಅಮೃತ, ಅಮೃತ, ಏನು ರಘು? ಒಂದು 50,000 ಅಮೌಂಟ್ ಬೇಕಾಗಿತ್ತು ಅಮೃತ. ಯಾಕೆ ಅಂತ ಕೇಳು. ತೋಟದಲ್ಲಿ ಅಡಿಕೆ ತೋಟ, ಇವಾಗ ಅಲ್ಲಿ ಸ್ವಲ್ಪ ನೀರಿರಲಿಲ್ವಲ್ಲ, ಅದಕ್ಕೆ ನಾನು ಅಡಿಕೆ ಗಿಡಗಳಿಗೆ ಸ್ವಲ್ಪ ಫಸಲೆಲ್ಲ ಚೆನ್ನಾಗಿ ಬರಲಿ ಅಂತ ಒಂದು ಗೊಬ್ಬರ ಗೊತ್ತೈತೆ ನನಗೆ. ಅದಕ್ಕೆ ಆ ಥರ ಎಲ್ಲ ಹಾಕ್ಸ್ತಿದ್ದೀನಿ ಇವತ್ತು. ಅದೇನು ಜಾಸ್ತಿ ಇರಲ್ಲ, ಸುಮ್ಮನೆ ಒಂದೊಂದು ಡ್ರಾಪ್ ಬಿಟ್ಕೊಂಡು ಹೋಗೋದು. ಒಂದು 50,000 ಆಗುತ್ತೆ. ಅದಕ್ಕೆ ಒಂದು 50,000 ದುಡ್ಡು ಅತ್ತೆ ಹತ್ರ ಇಸ್ಕೊಂಡು ಕೊಡ್ತೀಯಾ? 50,000 ತಾನೇ, ಇಸ್ಕೊಂಡು ಕೊಡ್ತೀನಿ ಬಾ. ಅಮ್ಮ ಏನು ಕೊಡುತ್ತೆ? ಅಯ್ಯೋ ಇಲ್ಲ, ಆಸ್ತಿನೇ ನಿನಗೆ ಅಂತೇಳಿ ಅಮ್ಮ ಹೇಳ್ಬಿಟ್ಟೈತೆ. ಯಾಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ತೀಯ? 50,000 ತಾನೇ, ಬಾ ಅಮ್ಮನ ಹತ್ರ ಇಸ್ಕೊಂಡು ಕೊಡ್ತೀನಿ. ಯಾಕಂದರೆ ತೋಟ ಚೆನ್ನಾಗೈತಲ್ಲ, ಅದು ಹಾಳಾಗ್ತಾ ಇರೋದು ನನ್ನ ಕೈಲೇ ನೋಡೋಕ್ಕಾಗ್ತಾ ಇಲ್ಲ. ಅದಕ್ಕಾಗಿ ಹೇಳ್ತಾ ಇರೋದು ಅಷ್ಟೇ. ತುಂಬ ಚೆನ್ನಾಗಿದೆ ತೋಟ. ಅದಕ್ಕೆ ಒಂದೊಂದು ಡ್ರಾಪ್ ತೊಗೊಂಬರ್ತೀನಿ. ಅದೊಂದು ಬಾಟ್ಲು ಬರುತ್ತೆ, ಒಂದೊಂದು ಡ್ರಾಪ್ ಹಾಕ್ತಾ ಹೋದರೆ ಸಾಕು, ಚೆನ್ನಾಗಿರುತ್ತಲ್ಲ ಅಂತ ಅಷ್ಟೇ. ಅಮ್ಮ, ಅತ್ತೆಗೆ ನಿಜವಾಗ್ಲೂ ಒಳ್ಳೆ ಮನಸ್ಸೈತೆ. ಆದರೆ ಅವ್ರ ಮಗ ಸೊಸೆನಿಗೆ ಇಲ್ಲಿರೋ ಅಂಥ ಅದೃಷ್ಟ ಇಲ್ಲ ಅನಿಸುತ್ತೆ. ಅತ್ತೆ ಹತ್ರ ತುಂಬ ಒಳ್ಳೆ ಮನಸ್ಸೈತೆ. ನನಗೆ ನಿಜವಾಗ್ಲೂ ನಮ್ಮ ಅತ್ತೆ ಎಷ್ಟು ಒಳ್ಳೆಯವರಪ್ಪ ಅನಿಸುತ್ತೆ ನನಗೆ ನೋಡ್ಬಿಟ್ರೆ. ರಘು, ಅಮೃತ ಬರ್ರಿ. ಅಮ್ಮ, ಅಲ್ಲಿ ತೋಟದಲ್ಲಿ ಸ್ವಲ್ಪ ಅರಳೆಲ್ಲ, ಅಡಿಕೆ ಗಿಡದ ಅರಳೆಲ್ಲ ಸ್ವಲ್ಪ ಉದುರುತ್ತಾ ಇದೆ ಅಂತೆ. ಅದಕ್ಕೆ ಇವರು ಏನೋ ಸ್ವಲ್ಪ ಇವ್ರಿಗೆ ಚೆನ್ನಾಗಿ ಗೊತ್ತು ಅದ್ರ ಬಗ್ಗೆ. ಅದಕ್ಕೆ ಒಂದೊಂದು ಡ್ರಾಪ್ ಬುಡ ಬಿಟ್ಟು ಸ್ವಲ್ಪ ದೂರ ದೂರ ಹಾಕೊಂಡು ಹೋಗೋದಂತೆ. ಆ ಥರ ಏನೋ ತೊಗೊಂಬರ್ತಾರೆ ಅಂತ. ಒಂದು 50,000 ದುಡ್ಡಂತೆ ಕೊಡಮ್ಮ. ಬೀರಲ್ಲಿ ಐತೆ ನೋಡಮ್ಮ. ತೆಕ್ಕೊಟ್ಬಿಡು. ಅಲ್ಲಿ ನನ್ನ ಡಿಮ್ ಕೆಳಗಡೆ ಬೀಗ ಐತೆ, ತೆಕ್ಕೊಡು. 50,000 ತಾನೇ, ತೆಕ್ಕೊಡು. ಅಲ್ಲ ಕಣಪ್ಪ, ಮತ್ತೆ ಸ್ವಲ್ಪ ಕುರಿ ಶೆಡ್ ಕಡೆ ನಿನ್ನ ಗಮನ ವಹಿಸ್ಬೇಕಾಗಿತ್ತು. ಸ್ವಲ್ಪ ಡಾಕ್ಟ್ರ್ ಕರ್ಕೊಂಬಂದು ತೋರಿಸ್ಬೇಕಾಗಿತ್ತು. ಬರೀ ರೋಗಗಳು ಬರ್ತಾ ಇತ್ತಲ್ಲ ಏನಕ್ಕೋ, ಅದಕ್ಕೆ ಸ್ವಲ್ಪ ಗಮನ ಹರಿಸ್ಬೇಕಾಗಿತ್ತು. ಆ ಕಡೆ ಸ್ವಲ್ಪ ಡಾಕ್ಟ್ರನ್ನ ಕರ್ಕೊಂಬಂದು ತೋರಿಸೋದು ಅದು ಮಾಡಬೇಕಾಗಿತ್ತು. ನಿಜವಾಗ್ಲೂ ನಿಮ್ದು ಎಷ್ಟು ಒಳ್ಳೆ ಮನಸ್ಸತ್ತೆ. ಈ ಮನಸ್ಸು ನಿನ್ನ ಮಗ ಸೊಸೆಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಿಮ್ಮಂಥ ಒಳ್ಳೆಯವ್ರ ಹತ್ರ ಇರೋ ಅಂಥ ಅದೃಷ್ಟ ಅವ್ರಿಗೆ ಇಲ್ವಲ್ಲ. ನಿಜವಾಗ್ಲೂ ನಿಮಗೆ ತುಂಬ ಒಳ್ಳೆ ಮನಸ್ಸೈತೆ, ತುಂಬ ಒಳ್ಳೆಯವ್ರತ್ತೆ ನೀವು, ತುಂಬ ಒಳ್ಳೆಯವರು. ನಿಜವಾಗ್ಲೂ ನಿಮ್ಮಂಥ ಅವರು ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಇವತ್ತೆಷ್ಟು ನಮಗೆ ನೀವು ಒಳ್ಳೇದು ಮಾಡ್ತೀರಾ, ಎಷ್ಟು ಒಳ್ಳೆ ಮನಸ್ಸೈತೆ. ಆದರೆ ಇಂಥ ಮನಸ್ಸು ಅವ್ರಿಗೆ ಯಾಕಿಲ್ಲ? ಚೆನ್ನಾಗಿ ನೋಡ್ಕೋಬೇಕು ನಮ್ಮ ಅಮ್ಮನ ಅಂತ ಅವನಿಗೆ ಯಾಕಿಲ್ಲ? ಒಳ್ಳೆಯವಳಲ್ಲ ಕಣಪ್ಪ, ನನ್ನ ಸೊಸೆ ಬಂದಿರೋಳು ಒಳ್ಳೆಯವಳಲ್ಲ. ನನ್ನ ಮಗ ಒಳ್ಳೆಯವನು, ಅವನು ಅರ್ಥ ಮಾಡ್ಕೊಂತಾನೆ. ಆದರೆ ಅವಳ ಮಾತು ಕೇಳ್ಕೊಂಡಂಗೆ ಬಿದ್ದು ಸೂತ್ಕೊಂಡು ಅಲ್ಲೂ ಇಲ್ಲೂ ಕೆಲಸ ಕಲ್ದಾಡ್ಲಿ, ಸುಮ್ಮನಿರು. ಗೊತ್ತಾಗುತ್ತೆ ಜೀವನ ಅಂತಂದ್ರೆ ಏನು ಅಂತ. ಇಲ್ಲ ಆಸ್ತಿ ಏನಿದ್ರಿಗಳಪ್ಪ, ಈ ಮನೆ ಅಳಿಯನು ನೀನೆ, ಈ ಮನೆ ಮಗನೂ ನೀನೆ ಅಷ್ಟೇ. ನನ್ನ ಮಗ ಸೊಸೆ ನಮ್ಮ ಮರ್ತ್ಕೊಬಿಟ್ಟಿದ್ದೀನಿ. ಇನ್ನು ನೀನೇ ಎಲ್ಲ ನಮ್ಮ ಮನೆಗೆ. ಏನು ಕವಿತಾ, ಏನೋ ಹೇಳ್ತಾ ಇದೆಯಾ? ಏನಿಲ್ಲಪ್ಪ, ಇನ್ನೇನಿದ್ರು ನಮ್ಮ ಮನೆ ಜವಾಬ್ದಾರಿ ಎಲ್ಲ ನಿನ್ನ ಕೈಲೂ ಆಗಲ್ಲ. ನಿನಗೂ ಸ್ವಲ್ಪ ಹೆವಿ ಆಗ್ಬಿಡುತ್ತೆ. ಅಲ್ಲಿ ಊರ ಒಳಗಿರೋದೆಲ್ಲ ನೀನು ನೋಡ್ಕೊ. ಇಲ್ಲೇದೇನಿದ್ರು ಇವರೇ ನನ್ನ ಅಳಿಯನೇ ನೋಡ್ಕೊಬಿಡ್ತಾನೆ. ಇಲ್ಲೇದೆಲ್ಲ ಏನು ಜವಾಬ್ದಾರಿ ತಗೊಂಡು ಇಲ್ಲೇ ನೋಡ್ಕೊಂತಾನೆ. ಹೆಂಗೋ ಸ್ವಲ್ಪ ಮಳೆ ಗಿಳೆ ಬಂದಿದ್ದಕ್ಕೆ ಸ್ವಲ್ಪ ಅಡಿಕೆ ಗಿಡಕ್ಕೆಲ್ಲನ ಮೇಲಾಗೈತೆ, ಸ್ವಲ್ಪ ನೀರು ಆಗ್ತವೆ. ಹೆಂಗೋ ಕಷ್ಟ ಬಿದ್ದಾಗ್ಲೇಳು ಸ್ವಲ್ಪ ನಾನು ತೋಟ ಉಳಿಸ್ಕೋಬೇಕಿಲ್ಲದ. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ನಾನೆಲ್ಲ ನೋಡ್ಕೊಂತೀನಿ ಬಿಡತ್ತೆ. ನಿಮ್ಮನ್ನ ಇಬ್ಬರೂ ತುಂಬ ಚೆನ್ನಾಗಿ ನೋಡ್ಕೊತೀನಿ. ನೀವು ತಲೆ ಕೆಡಿಸ್ಕೊಬೇಡಿ. ಮಗ ಸೊಸೆ ಬಂದಿಲ್ಲ ಅಂತೇಳಿ ಚಿಂತೆ ಮಾಡಬೇಡಿ. ಇನ್ನು ಮನೆ ಅಳಿಯನೂ ನಾನೇ, ಮನೆ ಮಗನೂ ನಾನೇ, ಎಲ್ಲ ನಾನೇ. ನಿಮ್ಮನ್ನು ಚೆನ್ನಾಗಿ ನೋಡ್ಕೊತೀನಿ. ನಾವು ಹೋಗಿ ಕರೆದ್ವಿ, ಬರ್ರಿ ಮನೆಯಾಗಿರಿರಂತೆ ಅಂತ. ಆದರೆ ಅವ್ರು ಜಂಬ ಮಾಡ್ಕೊಂಡು ಬಂದಿರೋ ಅಂತ ಆಸ್ತಿ ಯಾರು ಬಿಡ್ತಾರಪ್ಪ? ಯಾರು ಬಿಡಲ್ಲ ಇವಾಗ. ಆಸ್ತಿ ವಾಪಸ್ ಬಿಡ್ರಿ, ನೀನು ತಗೊಂಡಿರೋ ಅಂಥ ಆಸ್ತಿ ವಾಪಸ್ ಬಿಡುವಂಗೆ ಹಿಂಗೆ ಅಂತ ಏನೇನೋ ಮಾತಾಡಿದ್ರು. ಅದಕ್ಕೆ ನನಗೆ ಇಷ್ಟ ಇಲ್ಲ. ಅದಕ್ಕಾಗಿ ನಾನು ಇಲ್ಲಪ್ಪ, ನಾನು ಬಂದು ಕೊಟ್ಟಿರೋ ಅಂಥ ಆಸ್ತಿ ನಾನು ಒತ್ತಡಿ ಜಾಗನೂ ಬಿಡಲ್ಲ. ಇವಾಗಿನ ಕಾಲದಾಗ 1 ಅಡಿ ಜಾಗನೂ ಬಿಡಲ್ಲ. ಅಂಥದ್ರಾಗೆ ನನಗೆ ಬಂದಿರೋ ಅಂಥ ಆಸ್ತಿ ಯಾಕೆ ಬಿಡಬೇಕು? ನಮ್ಮ ಅಪ್ಪನ ಆಸ್ತಿ, ಅದು ನಮ್ಮ ತಾತನ ಸೊತ್ತು, ಯಾಕೆ ಬಿಡಬೇಕು ಅಂತೇಳಿ ಬಂದಿರೋದ ನಾನು ಬಿಡಬಾರ್ದು ಅಂತ ಎಷ್ಟು ಜಂಬ ಐತಪ್ಪ, ಎಷ್ಟು ದೌಲತ್ ಐತಪ್ಪ ಅಂತಾರೆ. ಬಂದಿರೋದ ಎಲ್ಲ ಹೆಸ್ರಿಗೆ ಹಾಕ್ಸ್ಕೊಂಡಿರೋದ ವಾಪಸ್ ಬಿಡೋಕ್ಕಾಗುತ್ತಾ? ನಾನು ಬಿಡಲ್ಲ. ಏನಿದ್ರು ಎಲ್ಲ ನೀವೇ ನೋಡ್ಕೊಂಡು ನೀವೇ ಎಲ್ಲನ ಜವಾಬ್ದಾರಿ ತಗೊಂಡು ಇದು ಬಿಡ್ರಿ. ನಿಮಗೆ ಮಾಡಿಸ್ತೀನಿ. ಇಲ್ಲೇ ಹೊಲ ಮನೆ ಎಲ್ಲ ಏನಿದ್ರು ಎಲ್ಲ ನಿಮ್ದೇನೆ. ಎಲ್ಲನ ನೀನೇ ನೋಡ್ಕೊಂಡು ಜವಾಬ್ದಾರಿ ತಗೊಂಡು ಇದು ಬಿಡಪ್ಪ. ಎಲ್ಲ ನಿಮ್ದೇನೆ ಇನ್ಮೇಲಿಂದಾನ.
ಸರಿ ಆಯ್ತತ್ತೆ, ನೀವು ಹೇಳ್ತಾ ಇರೋದು ಕೇಳಿ ಭಾಳ ಖುಷಿ ಆಗ್ತೈತೆ. ಹೆಂಗೋ ಅತ್ಲಾಗೆ ನೀವು ಅಷ್ಟು ಒಳ್ಳೆ ಮನಸ್ಸೈತೆ, ಆದರೆ ಏನು ಮಾಡಲಿ ಒಳ್ಳೆಯವ್ರಿಗೆ ಒಳ್ಳೇದಾಗಲ್ಲ, ಹಿಂಗೆ ಆಗೋದು. ಪಾಪ ನೀವು ಒಬ್ಬನೇ ಮಗ ಅಂತ ತುಂಬ ಪ್ರೀತಿಯಿಂದ ಸಾಕಿದ್ರಿ, ಆದರೆ ಹಿಂಗೆ ಆಗ್ಬಿಡ್ತಲ್ವ, ಏನು ಮಾಡೋಕ್ಕಾಗಲ್ಲ, ಆಗೋದು ಆಗ್ಬಿಟ್ಟೈತೆ. ಇನ್ನು ಬೇರೆದೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಇನ್ನು ಚೆನ್ನಾಗಿರೋದು ನೋಡಿ ಅಷ್ಟೇ. ಅಯ್ಯಪ್ಪ ಆಯ್ತು, ಒಂದು 50,000 ಅಲ್ಲ ಐತೇನೋ ತಗ. ಅದೇನು ಮಾಡು, ಎಲ್ಲ ಜನ ಮಾಡ್ತೀಯ ಜವಾಬ್ದಾರಿ ತಗೊಂಡು, ಒಟ್ಟಿನಲ್ಲೆಲ್ಲ ಉಳಿಸ್ಕೊಂಡು ಚೆನ್ನಾಗಿ ಮುಂದೆ ಬಾಳೆ ಬದುಕಿ, ಒಟ್ಟಿನಲ್ಲಿ ಎಲ್ಲರಿಗಿನ್ನ ಸ್ವಲ್ಪ ಮುಂದೆ ಅನ್ನಂಗಿರ್ಬೇಕು ನೀವು. ನೀವು ಆ ವಾಣಿ ಮುಂದೆ ಆಗಿರ್ಬೋದು, ಎಲ್ಲರ ಮುಂದೆ ಆಗಿರ್ಬೋದು, ಅವರೆಲ್ಲರ ಮುಂದೆ ಚೆನ್ನಾಗಿರ್ಬೇಕು, ನೀವು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಸರಿ ಆಯ್ತು ಅತ್ತೆ, ಚೆನ್ನಾಗಿರ್ತೀವಿ. ನಡಿಯಪ್ಪ, ಸ್ವಲ್ಪ ಆ ಕಡೆ ಊರ ಕಡೆ ಹೋಗಿ ಬರೋಣ. ಹಾಂ ಸರಿ ಆಯಿತು ಬಾ, ಹೋಗೋಣ. ಮಳೆ ಗಿಳೆ ಬಂದೈತಲ್ಲ, ನೋಡ್ಕೊಂಬರೋಣ ಆ ಕಡೆನೂ ಸ್ವಲ್ಪ ಹೋಗಿ. ನಾವು ಅಲ್ಲಿ ಇಲ್ಲದೆ ಇರೋದಕ್ಕೂ ಅದಕ್ಕೂ ಭಾಳ ಇದಾಗ್ಬಿಟ್ಟೈತಲ್ಲ ಅಂತೂ. ಇನ್ನೇನು ನನ್ನ ಮಗಳು ಒಳಿಯ ಇದಾರಲ್ಲ, ಎಲ್ಲ ನೋಡ್ಕೊಂತಾರೆ ಜವಾಬ್ದಾರಿ ತಗೊಂಡು. ನನ್ನ ಅಳಿಯ ತುಂಬ ಬುದ್ಧಿವಂತ, ನೋಡ್ಕೊಂತಾನೆ, ನನಗೇನೇನು ಚಿಂತೆ ಇಲ್ಲ. ಇನ್ನು ನನ್ನ ಅಳಿಯ ಬಂದಿದ್ದಾನಲ್ಲ, ನನಗೇನು ಅಷ್ಟು ನನಗೆ ಚಿಂತೆ ಇಲ್ಲ ಬಿಡು. ನೋಡ್ದ ರಘು, ನಮ್ಮಮ್ಮ ಮನೆ ಜವಾಬ್ದಾರಿ ಎಲ್ಲ ನಿನಗೆ ಒಪ್ಪಿಸ್ಬಿಡ್ತು. ಏನಿದ್ರು ಮನೆ ಯಜಮಾನಿಕೆ ಎಲ್ಲ ನಿಂದೇನೆ. ಮನೆ ಯಜಮಾನಿಕೆ ಮಾಡ್ಕೊಂಡು ನಿನ್ಮೇಲೆ ಜಾಮ್ ಜೂಮ್ ಅನ್ನಂಗಿರ್ಬೋದು. ನೋಡು, ಅಲ್ಲಿ ಎಷ್ಟು ಯೋಚನೆ ಮಾಡ್ತಿದ್ವಿ, ನಮಗೆ ಮನೆ ಇಲ್ಲ, ಮನೆ ಮಾಡ್ಕೋಬೇಕು ಅಂತ. ಏನು ಮನೆ ಬೇಡ, ಏನು ಬೇಡ, ಇದಕ್ಕಿನ್ನ ಮನೆ ಬೇಕಾ? ಮನೆ ಐತೆ, ನಾವು ಒಳ್ಳೆ ದುಡ್ಡು ಐತೆ, ಇನ್ನೇನಿದ್ರು ಚಿಂತೆನೇ ಇಲ್ಲ ಬಿಡು. ವಾಣಿ ಏನು ಅನ್ಕೊಂಡಿದ್ಲು, ಒಂಥರ ಏನೋ ಇವ್ರಿಗೇನು ಮಾಡೋದಕ್ಕಾಗಲ್ಲ, ಏನೂ ಆಗಲ್ಲ ಅಂತೇಳಿ ಏನೆಲ್ಲ ಅನ್ಕೊಂಡಿದ್ಲು ಅವಳು. ಆದರೆ ಅವಳಿಗೆ ಗೊತ್ತಿಲ್ಲ ನಾವಿವಾಗ ಎಷ್ಟು ಅದೃಷ್ಟವಂತರು ಅಂತ. ನೋಡು, ನನ್ನ ಮದುವೆ ಆದಾಗಿಂದ ನಿನಗೆ ಎಷ್ಟು ಒಳ್ಳೇದಾಗ್ಬಿಡ್ತಲ್ವ ರಘು? ನಿಜವಾಗ್ಲೂ ಅಮೃತ, ನನಗಂತೂ ನಿನ್ನ ಮದುವೆ ಆದಾಗಿಂದನೂ ಸಿಕ್ಕಾಪಟ್ಟೆ ಅದೃಷ್ಟ ಅನ್ನೋದು ಬಂದ್ಬಿಟ್ಟೈತೆ. ಏನೋ ಒಂಥರ ಖುಷಿ, ಸಮಾಧಾನ, ನಿಜವಾಗ್ಲೂ ಭಾಳ ನನಗೆ ಒಳ್ಳೇದಾಗ್ಬಿಟ್ಟೈತೆ. ಅದನ್ನು ಹೇಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಒಳ್ಳೇದಾಗ್ಬಿಡ್ತು ನನಗಂತೂ. ಅದು ಹೆಂಗೆ ಅಂತಲೂ ಹೇಳೋಕ್ಕಲ್ಲ, ಅಷ್ಟು ನನಗೆ ಒಳ್ಳೇದಾಗ್ಬಿಡ್ತು. ಭಾಳ ಖುಷಿ ಆಯಿತು, ಒಂಥರ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು. ಇವಾಗೇನೋ ಒಂಥರ ನನಗೆ ಸ್ವಲ್ಪ ಭಾಳ ಖುಷಿ ಆಗ್ತೈತೆ. ನಮ್ಮ ಅತ್ತೆ ಈ ಮನೆ ಜವಾಬ್ದಾರಿ ಎಲ್ಲ ನಿಂದೆ ಕಣಪ್ಪ, ಈ ಮನೆ ಹೇಳಿ ನಂಗೆ ನೀನೇ ಎಲ್ಲ ನೋಡ್ಕೊಬಿಡು ಅಂತ ಹೇಳ್ತಾ ಇವಾಗ ಇದ್ದಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಇವಾಗೇನು ನಮಗೇನು ಚಿಂತೆ ಇಲ್ಲ ಬಿಡು. ಇನ್ಮೇಲೆ ನಾವೇನು ಏನಕ್ಕೂ ಯೋಚನೆ ಮಾಡೋದೇನಿಲ್ಲ. ನಮ್ಮಪ್ಪ ನಮ್ಮಮ್ಮ ಎಲ್ಲ ನೋಡ್ಕೊತಾರೆ. ಇಲ್ಲಿ ಆಸ್ತಿ ಏನಿದ್ರು ಎಲ್ಲ ನಮಗೆ ಸೇರುತ್ತೆ, ಅವ್ರಿಗೇನು ಇಲ್ಲ. ಇನ್ನೇನು ನಮಗೇನು ಏನೂ ತೊಂದರೆ ಇಲ್ಲ, ಆರಾಮಾಗಿ ಇದ್ಬಿಡ್ಬೋದು. ಅದೇ ನಮಗೆ ಒಂಥರ ಧೈರ್ಯ. ಚೆನ್ನಾಗಿರೋಣ ಬಿಡು. ಚೆನ್ನಾಗಿ ಇಟ್ಕೊಂಡೋದ್ರೆ ಯಾವುದೂ ಇರಲ್ಲ. ಹೆಂಗೋ ದೇವ್ರ ದಯದಿಂದನ ನಮ್ಮಮ್ಮ ನಮ್ಮನ್ನು ಕರೆಯೋಕ್ಕೆ ಬಂದು ನಮ್ಮಮ್ಮ ನಾವು ಎಲ್ಲ ಚೆನ್ನಾಗಿ ಆಗ್ಬಿಟ್ವಿ. ನಾನು ನಮ್ಮಮ್ಮನ ಕೋಪ ಕಡಿಮೆ ಆಗೋದಿಲ್ಲ, ಇನ್ನೂ ಭಾಳ ದಿವಸ ಆದರೂ ನಾವು ಚೆನ್ನಾಗಿ ಆಗಲ್ಲ ಅಂತ ಅಂದ್ಕೊಂಡಿದ್ವಿ. ಆದರೆ ಎಷ್ಟು ಬೇಗ ಚೆನ್ನಾಗಿ ಆಗ್ಬಿಟ್ವಲ್ಲ. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು, ನಾವೆಲ್ಲರೂ ಚೆನ್ನಾಗಿರೋದು. ನನಗೆ ನಂಬಿಕೆ ಇತ್ತು, ಯಾಕಂದರೆ ನಿಮ್ಮಮ್ಮ ನಿನ್ನ ಬಿಟ್ಟಿರ್ತಾ ಇರಲಿಲ್ಲ, ನಿನ್ನ ತುಂಬ ಇಷ್ಟಪಡ್ತಿದ್ರಲ್ಲ. ನನಗೆ ನಂಬಿಕೆ ಇತ್ತು, ನೀನು ಚೆನ್ನಾಗಿ ಆಗೇ ಆಗ್ತಾರೆ, ನಿಮ್ಮಮ್ಮ ಮಾತಾಡಿಸ್ತಾರೆ, ಬಂದೇ ಬರ್ತಾರೆ ಅನ್ನೋದು ನನಗೆ ನಂಬಿಕೆ ಇತ್ತು. ಅದಕ್ಕೆ ಚೆನ್ನಾಗಿ ಆಗ್ಬಿಟ್ವಿ. ನೋಡೋದ್ರಲ್ಲ ವೀಕ್ಷಕರೇ, ಮನೆ ಅಳಿನಾಗಿ ಇನ್ನು ನಾನು ಈ ಮನೆಗೆ ಬಂದಿದ್ದಕ್ಕೆ ಇವಾಗೊಂಥರ ಎಷ್ಟು ಸುಖವಾಗಿದ್ದೀನಿ ಅಂತ. ನಾನು ತುಂಬ ಕಷ್ಟದಲ್ಲಿದ್ದೆ, ಆ ವಾಣಿನ ಮದುವೆ ಆಗ್ಬಿಟ್ಟು ಇವಾಗ ಎಷ್ಟು ಅಮೃತನ ಮದುವೆ ಆಗ್ಬಿಟ್ಟು ಎಷ್ಟು ಅದೃಷ್ಟ ಅನ್ನೋದು ಬಂದಿದೆ ನೋಡಿ ನನಗೆ. ಅಮೃತ ಅದೃಷ್ಟನೇ ಹೊತ್ಕೊಂಡ್ಬಂದಿದ್ದಾಳೆ, ಅದೃಷ್ಟ ಲಕ್ಷ್ಮಿ ಅಂತಲೇ ಹೇಳ್ಬೋದು. ನನಗೆ ನಿಜವಾಗ್ಲೂ ಇವಾಗ ಒಂಥರ ಯಾವ ಟೆನ್ಷನ್ ಇಲ್ಲ, ಆರಾಮಾಗಿದ್ದೀನಿ. ಬಂದು ಒಂಥರ ಅಮೃತನ ಮದುವೆ ಆದಾಗಿಂದ ಲೈಫ್ ಚೆನ್ನಾಗಂತ ಅನ್ನಿಸ್ತಾ ಐತೆ. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ದಯವಿಟ್ಟು ಲೈಕ್ ಮಾಡಿ, ಹೋಗಿ ವಿಡಿಯೋ ನೋಡಿ, ಯಾರೂ ಸುಮ್ಮನೆ ಆಗಿಬಿಡಿ, ಲೈಕ್ ಮಾಡಿ ಅಂತ ಹೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.